ನಮ್ಮನ್ನ ಈ ಬಾಯಿ ಆಟೋ ಬರ್ತೀಯ 25 ಲಕ್ಷ ಕೊಟ್ಟ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಕನ್ನಡ ಚಿತ್ರರಂಗದ ವಿವಾದಾತ್ಮಕ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಸ್ಯಾಂಡಲ್ವುಡ್ನಲ್ಲಿ ಹಲವು ಸಿನಿಮಾಗಳನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ವಿತರಣೆ ಕೂಡ ಮಾಡಿದ್ದಾರೆ, ಡಿಸ್ಟ್ರಿಬ್ಯೂಟರ್ ಕೂಡ ಹೌದು. ಆದರೆ ಇತ್ತೀಚೆಗೆ ಯಾಕೋ ಅನೇಕ ದೊಡ್ಡ ದೊಡ್ಡ ಸ್ಟಾರ್ ನಟರುಗಳ ಹೆಸರುಗಳನ್ನು ತೆಗೆದುಕೊಳ್ಳೋದು, ಒಬ್ಬ ವ್ಯಕ್ತಿ ಇಹಲೋಕವನ್ನು ತ್ಯಜಿಸಿದ ಮೇಲೆ ಅವರ ಹೆಸರುಗಳನ್ನು ತೆಗೆದುಕೊಳ್ಬಾರ್ದು ಅಂತಾರೆ. ಆದರೆ ಅಪ್ಪು ಪುನೀತ್ ರಾಜ್ಕುಮಾರ್ ಅವರಂತಹ ಹೆಸರುಗಳನ್ನು ಕೂಡ ತೆಗೆದುಕೊಳ್ಳೋದ್ರ ಮುಖಾಂತರ ಅವ್ರ ಪೇಚಿಗೆ ಈ ಕಟ್ಟಿಗೆ ಸಿಲುಕ್ತಾ ಇರೋದು. ಚಿತ್ರರಂಗದ ಹೀರೋಗಳು, ನಿರ್ದೇಶಕರು, ತಂತ್ರಜ್ಞರ ಮೇಲೂ ಕೂಡ ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಯಾರು ಈ ಕನಕಪುರ ಶ್ರೀನಿವಾಸ್, ಇವರ ಹಿನ್ನೆಲೆ ಏನು, ಯಾಕೆ ಈ ರೀತಿಯಾಗಿ ಎಲ್ಲ ನಟರುಗಳ ಮೇಲೆ ಹರಿಹಾಯ್ತಾ ಇದ್ದಾರೆ ಅನ್ನೋ ಕುರಿತಾಗಿ ಒಂದಿಷ್ಟು ಡೀಟೇಲ್ಸ್ನ ಕೊಡ್ತೀನಿ ನೋಡಿ. ಆರಂಭದಲ್ಲಿ ಇವರ ಸಿರಿವಂತಿಕೆ, ಆಗ ಆರ್ಥಿಕವಾಗಿ ಯಾವ ಮಟ್ಟಿಗೆ ಅವರು ದೊಡ್ಡ ಕುಳ ಆಗಿದ್ದರು ಅನ್ನೋದನ್ನು ಒಂದು ಎಕ್ಸಾಂಪಲ್ ಕೊಡ್ತೀನಿ. 40 ವರ್ಷಗಳ ಹಿಂದೆ ಹಿರಿಯ ನಟ ರಮೇಶ್ ಭಟ್ ಅವರು ಕನಕಪುರದಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಮನೆ ಕಟ್ಟಿದ್ರಂತೆ. ಆ ವೇಳೆ ಅವರಿಗೆ ಅಲ್ಲಿರಲಿಕ್ಕೆ ಭಾಳ ಕಷ್ಟ ಆಗ್ಬಿಡ್ತಂತೆ, ಆರ್ಥಿಕವಾಗಿ ಸಮಸ್ಯೆ ಆಯ್ತಂತೆ. ಅವಾಗ ಇದೇ ಕನಕಪುರ ಶ್ರೀನಿವಾಸ್ ಅವ್ರಿಗೆ ಒಂದು ಆಫರ್ ಕೊಡ್ತಾರಂತೆ. ಆಗ ನಾನು 14 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ಮನೆಯನ್ನು ಖರೀದಿ ಮಾಡಿ ಅವರಿಗೆ ಮತ್ತೆ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಲಿಕ್ಕೆ ಹೆಲ್ಪ್ ಮಾಡಿದೆ. ರಮೇಶ್ ಭಟ್ ಅವರು ಈಗಲೂ ಕೂಡ ಅವ್ರ ಮನೆಯಲ್ಲಿ ಫೋಟೋವನ್ನು ಇಟ್ಕೊಂಡು ಪೂಜೆ ಮಾಡ್ತಿದ್ದಾರೆ ಅನ್ನೋ ರೀತಿಯಾಗಿ ಅವ್ರನ್ನ ಸ್ಮರಿಸ್ಕೊಳ್ತಾರೆ. ಕನಕಪುರದಲ್ಲಿ ಇವರು ಆಗಿನ ಕಾಲಕ್ಕೆ ದೊಡ್ಡ ರೇಷ್ಮೆ ಬೆಳೆಗಾರರು ಅಂತಲೇ ಪ್ರಸಿದ್ಧಿ ಪಡೆದಿದ್ದವರಂತೆ. ಜೊತೆಗೆ ಅನೇಕ ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ. ಭರ್ಜರಿ, ಜಸ್ಸಿ, ರವಿಚಂದ್ರ, ಧನಕಾಯನು ಈ ಥರದ ಸಿನಿಮಾಗಳನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಅನೇಕ ಸಿನಿಮಾಗಳ ವಿತರಣೆ ಮಾಡಿದ್ದಾರೆ. ಆದರೆ ಇವರೆಲ್ಲ ಒಂದು ಕಡೆ ಕೈ ಸುಟ್ಕೊಂಡಿರೋದು ಹಿರಿಯ ನಟರುಗಳಿಗೆ, ನಿರ್ದೇಶಕರಿಗೆ, ತಂತ್ರಜ್ಞರಿಗೆ ಹಣವನ್ನು ಕೊಟ್ಟು. ಹಾಗಾಗಿ ಹತಾಶೆಯಲ್ಲಿ ಈಗ ಒಂದು ವೇದಿಕೆಯನ್ನು ಬಳಸ್ಕೊಂಡು ಈ ರೀತಿಯಾಗಿ ಎರ್ರಾಬೆರ್ರಿ ಬೈಲಿಕ್ಕೆ ಶುರು ಮಾಡಿಕೊಂಡಿರೋದು. ಕಾಟನ್ ಪೇಟೆ ಅನ್ನೋ ಸಿನಿಮಾ, ಅದರ ಪ್ರೊಡ್ಯೂಸರ್ ಕನಕಪುರ ಶ್ರೀನಿವಾಸ್ ಬಿಡುಗಡೆಗೆ ಒದ್ದಾಡ್ತಾ ಇದ್ದಾರೆ. ಹಣಕಾಸಿನ ಸಮಸ್ಯೆ ಆಗ್ತಾಯಿದೆ. ಆದರೆ ಈ ಹಿಂದೆ ಸೂಪರ್ ಸ್ಟಾರ್ಗಳಿಗೆ, ಸ್ಟಾರ್ ನಿರ್ದೇಶಕರಿಗೆ, ತಂತ್ರಜ್ಞರಿಗೆ ಮುಂಗಡ ಹಣ ಕೊಟ್ಟಿದ್ರಲ್ವ, ಅದು ಬರದೇ ಇರೋದಕ್ಕೆ ಅವ್ರಿಗೆ ತಡ್ಕೊಳಕ್ಕಾಗೋದಿಲ್ಲ. ಹಾಗಾಗಿ ಅದನ್ನು ಗಂಭೀರವಾಗಿ ಆರೋಪ ಮಾಡ್ತಾ ವೇದಿಕೆಯನ್ನು ಬಳಸ್ಕೊಂಡ್ಬಿಡ್ತಾರೆ, ನಾಲಿಗೆಯನ್ನು ಹರಿಬಿಡ್ತಾರೆ. ನೋಡಿ, ಜೋಗಿ ಪ್ರೇಮ್ ಅವ್ರಿಗೆ ಯಾವ ರೀತಿಯಾಗಿ ಕೆಟ್ಟ ಕೊಳಕು ಪದಗಳನ್ನು ಕೂಡ ಆಡಿಬಿಟ್ರು. ಗಂಡಸಾಗಿದ್ದರೆ ಎದುರಿಗೆ ಬಾ ಅನ್ನೋ ರೀತಿಯಾಗಿ. ಅವನಿಂದ ಯಾರು ಉದ್ಧಾರ ಆಗಿದ್ದಾರೆ? ನನ್ನ ಹತ್ರ 10 ಲಕ್ಷ ರೂಪಾಯಿ ತೆಗೆದುಕೊಂಡು 18 ವರ್ಷ ಆಯಿತು, ಎಷ್ಟು ಉಗೀತೀರ ಅವನಿಗೆ? ಜೋಗಿ ಪ್ರೇಮ್ ಸಿನಿಮಾ ಮಾಡಿದ ಒಬ್ಬ ನಿರ್ಮಾಪಕ ಕೂಡ ಉಳಿದಿಲ್ಲ, ಅವನು ಮಾತ್ರ ಚೆನ್ನಾಗಿದ್ದಾನೆ, 100 ಕೋಟಿ ದುಡ್ಡು ಇಟ್ಕೊಂಡು ಆರಾಮಾಗಿದ್ದಾನೆ. ಫೋನ್ ಮಾಡಿದ್ರೆ ತೆಗಿಯೋದಿಲ್ಲ. ನೀನು ಗಂಡಸಾಗಿದ್ದರೆ ಎದುರಿಗೆ ಬಾ, ಸೂ ಮಗ, ಡ್ಯಾಶ್ ಮಗ ಅನ್ನೋ ಪದಗಳನ್ನೆಲ್ಲ ಆಡ್ಬಿಟ್ರು. ಔಚ್ಕೊಂಡು ಓಡಾಡ್ತೀಯಲ್ಲೋ ಅನ್ನೋ ಪದಗಳನ್ನು ಕೂಡ ಹಾಡಿದ್ರು. ನೋಡಿ, ನೀನು ಊರಿನಲ್ಲಿ ಎಮ್ಮೆ ಮೇಯಿಸ್ತಾ ಇದ್ದೆ, ಕುರಿ ಮೇಯಿಸ್ತಾ ಇದ್ದೆ, ಎಲ್ಲ ಗೊತ್ತು. ಜೋಗಿ ಅಂತ ಸಿನಿಮಾ ಮಾಡಿದವನನ್ನೇ ನಾಶ ಮಾಡಿಬಿಟ್ಟೆ, ಎಕ್ಸ್ಕ್ಯೂಸ್ ಮಿ ಅಂತ ಸಿನಿಮಾ ಮಾಡಿದವನನ್ನು ಕೂಡ ನಾಶ ಮಾಡಿಬಿಟ್ಟೆ. ಯಾರನ್ನು ನೀನು ಉದ್ಧಾರ ಮಾಡಿದೀಯಾ? ಕರಿಯ ಅಂತ ಸಿನಿಮಾ ಮಾಡಿದವನು ಸತ್ತೇ ಹೋಗ್ಬಿಟ್ಟ. ನೀವೆಲ್ಲ ಒಬ್ಬ ಡೈರೆಕ್ಟ್ರು, ನಿಮಗೆ ನಾಚಿಕೆ ಹೇಸಿಗೆ ಏನೂ ಇಲ್ಲ ಅಂಥೇಳಿ ಜೋಗಿ ಪ್ರೇಮ್ಗೂ ಕೂಡ ಸಿಕ್ಕಾಪಟ್ಟೆ ತರಾಟೆಯನ್ನು ತೆಗೆದುಕೊಂಡಿದ್ದು. ನೋಡಿ, ಇದರ ಜೊತೆಗೆ ಗಂಭೀರವಾದಂಥ ವಿಷಯವನ್ನು, ತುಂಬ ಸೂಕ್ಷ್ಮ ವಿಷಯವನ್ನು ಕೂಡ ಅವ್ರು ವೇದಿಕೆ ಮೇಲೆ ತೆಗೆದುಕೊಂಡಿದ್ದರು. ರಾಜ್ಕುಮಾರ್ ಕುಟುಂಬ ಭಾಳ ರೆಸ್ಪೆಕ್ಟೆಡ್ ಫ್ಯಾಮಿಲಿ. ಅಂಥ ಕುಟುಂಬದ ಪಾತ್ರವನ್ನು ಕೂಡ ಅವರು ಪರೋಕ್ಷವಾಗಿ ಟೀಕೆ ಮಾಡೋ ಭರದಲ್ಲಿ ಪುನೀತ್ ರಾಜ್ಕುಮಾರ್ ಹೆಸರು ತೆಗೆದುಕೊಳ್ತಾರೆ. ರಾಜ್ಕುಮಾರ್ ಕುಟುಂಬದಿಂದ ಅಲ್ಲ, ಕನಕಪುರ ಶ್ರೀನಿವಾಸ್ನಿಂದ ಒಬ್ಬ ಹೀರೋ ಬರ್ತಾನೆ ಅಂತ ಹೇಳಿಕೆ ಕೊಟ್ಟಂಥ ಇವರು ತಾವು ಮಾಡಿದ ಸಹಾಯಕ್ಕೂ ಪ್ರತಿಯಾಗಿ ಮೋಸ ಎದುರಿಸಿದ್ದೇನೆ ಅಂತ ಹೇಳಿ ಆರೋಪ ಮಾಡ್ತಾರೆ. ಕನಕಪುರ ಶ್ರೀನಿವಾಸಿಂದ ಒಬ್ಬ ಹೀರೋ ಬಂದ, ಆದರೂ ನನಗೆ ಮೋಸ ಮಾಡಿದ್ರು, ಈಗ ಅವ್ರು ಇದ್ದಾರ, ದೇವ್ರು ಕರ್ಕೊಂಡ ಅಂತ ಪರೋಕ್ಷ ಒಬ್ಬ ಹೆಸರು ನಿಮಗೆಲ್ರಿಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ನಾನು ಮೋಸಗಾರ ಎಂದು ಹೇಳಿದವ್ರನ್ನ ದೇವ್ರ ಮೇಲಕ್ಕೆ ಕರ್ಕೊಂಡು ಹೋಗಿದ್ದಾನೆ, ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಆದರೆ ನನಗೆ ಅವ್ರ ಮೇಲೆ ತುಂಬ ನೋವಿದೆ ಅಂತ ಹೇಳಿ ತುಂಬ ಭಾವುಕರಾಗಿ ಮಾತನಾಡ್ತಾರೆ. ಈ ಹಣಕಾಸು ವ್ಯವಹಾರಗಳ ಕುರಿತಾಗಿ ಕೂಡ ಬಹಳಷ್ಟು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾರವರು. ಆ ಸಮಯದಲ್ಲಿ ಮೂಟೆ ಹಣ ಕೊಟ್ಟೆ, ಈಗ ನನಗೆ ಹಣ ವಾಪಸ್ ಕೊಡಿ ಅಂದರೆ ಯಾರೂ ಕೇಳ್ತಾ ಇಲ್ಲ. ನಾನು ಹಣ ಕೊಟ್ಟವರಲ್ಲಿ ಕೆಲವರು ಇಲ್ಲದೇ ಇದ್ದರೂ ಕೂಡ ಅವ್ರ ಆಸ್ತಿ ಹೆಚ್ಚಾಗಿದೆ, ಬಾಡಿಗೆ ಬರ್ತಾ ಇದೆ, ಆದರೆ ನನಗೆ ಮಾತ್ರ ಹಣ ಮಾತ್ರ ಬರ್ತಾ ಇಲ್ಲ ಅಂತ. ಇನ್ನು ಸತ್ಯ ಹೆಗಡೆ ಮೇಲೂ ಕೂಡ ಕಿಡಿಕಾರ್ತಾರೆ. ನೋಡಿ, ಕನ್ನಡದಲ್ಲಿ ಆರ್ಟಿಸ್ಟ್ಗಳು, ಡೈರೆಕ್ಟರ್ಗಳು ಮಾಡುವಂಥ ಕೆಲಸ ಬೇರೆ ಎಲ್ಲೂ ಕೂಡ ಮಾಡೋದಿಲ್ಲ. ಕ್ಯಾಮ್ರಾಮನ್ ಸತ್ಯ ಹೆಗಡೆ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳೋದಕ್ಕೆ 10 ಲಕ್ಷ ಕೊಟ್ಟೆ ನಾನು. ಇದೇ ಮಯೂರ ಪಿಕ್ಚರ್ಗೆ 4 ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ದ. ಈಗ ಡೈರೆಕ್ಟ್ರೂ ಇಲ್ಲ, ಅಪ್ಪೂ ಇಲ್ಲ. ಮೊನ್ನೆ ನಿಮ್ಮ ಮನೇಲಿ ಯಾರಾದರೂ ಸತ್ತೋಗ್ತಾರೆ ಹೋಗು ಅಂದೆ, ಅವ್ರ ತಮ್ಮ ಸತ್ತೋದ. ಶಾಪ ಇರಬಾರ್ದಂತೆ, ಯಾರೂ ಉಳಿಯೋದಿಲ್ಲ, ಯಾಕೆ ಬಾಳಬೇಕು, ಯಾರೂ ಬರೋದಿಲ್ಲ, ಬೇರೆಯವರು ಬರೋದಕ್ಕೆ ಹೆದರ್ತಾರೆ ಅಂತೇಳಿ ಕನಕಪುರ ಶ್ರೀನಿವಾಸ್ ಅವರು ಭಾಳ ಗಂಭೀರವಾದಂಥ ಆರೋಪಗಳನ್ನು ಮಾಡಲಿಕ್ಕೆ ಹೋಗ್ತಾರೆ. ಇನ್ನು ಪಿ. ಅರ್ಜುನ್
ಅವ್ರ ಬಗ್ಗೆಯೂ ಕೂಡ ಹೆಸರುಗಳನ್ನು ತೆಗೆದುಕೊಂಡು ಮಾತನಾಡ್ತಾರೆ. AP ಅರ್ಜುನ್ ದುಡ್ಡು ಕೇಳೋದಕ್ಕೆ ಹೋದರೆ ನಾಯಿ ಬಿಡ್ತಾನೆ, ಅವನ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳೋದಕ್ಕೆ 20 ಲಕ್ಷ ರೂಪಾಯಿ ಕೊಟ್ಟೆ, ಎಷ್ಟು ಸಿನಿಮಾ ಮಾಡಿದ್ದಾನೆ, ಫೋನ್ ತೆಗಿಯೋ ನೀನು ಅಂತ ಹೇಳಿ ಕನಕಪುರ ಶ್ರೀನಿವಾಸ್ ಮತ್ತು AP ಅರ್ಜುನ್ ವಿರುದ್ಧ ಕಿಡಿಕಾರ್ತಾರೆ. ಇದೆಲ್ಲದರ ಜೊತೆಗೆ ಇನ್ನೂ ವಿಲಕ್ಷಣ ವಿಚಿತ್ರ ಅಂತ ಅನಿಸಿದ್ದು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರನ್ನೂ ಕೂಡ ಬಿಡಲಿಲ್ಲ. ಅವ್ರ ವಿರುದ್ಧವೂ ಕೂಡ ಗಂಭೀರ ಆರೋಪಗಳನ್ನು ಮಾಡಿದ್ರು. ತಾವೇ ಮೂಲ, ಕನಕಪುರ ಬಂಡೆ ಅಂತ ಕರಿತಾ ಇದ್ದಿದ್ದು ನನಗೆ, ಈ ಹಿಂದೆ DKಶಿಗೆ ಪೆಟ್ರೋಲ್ಗೂ ಕೂಡ ದುಡ್ಡಿರಲಿಲ್ಲ, ನಾನೇ ಅವನಿಗೆ ಕೊಡ್ತಾ ಇದ್ದೆ ಅಂತ ಹೇಳಿದ್ರು. DK ಶಿವಕುಮಾರ್ ಅವ್ರನ್ನ ನೀವೆಲ್ಲರೂ ಕೂಡ ಕನಕಪುರ ಬಂಡೆ ಅಂತೇಳಿ ಕರಿತೀರಾ, ಆದರೆ ಈ ಬಿರುದಿನ ಅಸಲಿ ರೈಟ್ಸ್ ಇರೋದು ನನಗೆ ಅಂತೇಳಿ ಹೇಳ್ಕೊಳ್ತಾರೆ. ನಾನು 55 ವರ್ಷಗಳಿಂದ ಸಾಹುಕಾರ ಆಗಿದ್ದೀನಿ, ಕನಕಪುರದಲ್ಲಿ ಮೊದಲು ಬಂಡೆ ನಾನೆಯ, DK ಶಿವಕುಮಾರ್ 2ನೇ ಬಂಡೆ. ನನ್ನ ಹೆಸರು ಪ್ರಚಲಿತವಾದ ನಂತರ ಅವರಿಗೆ ಹಣ ಮತ್ತು ಅಧಿಕಾರ ಬಂತು, ಆ ಹೆಸರನ್ನು ಬೆಳೆಸ್ಕೊಂಡು ಆ ವ್ಯಕ್ತಿ ಬಂಡೆ ಆಗಿದ್ದಾರೆ ಅಷ್ಟೇ ಅಂಥೇಳಿ ತುಂಬ ಟೀಕೆಯನ್ನು ಮಾಡ್ತಾರೆ, ಲೇವಡಿಯನ್ನು ಮಾಡ್ತಾರೆ. ಅಲ್ಲಿಗೆ ನಿಲ್ಲಿಸೋದಿಲ್ಲ ಅವರು. DK ಶಿವಕುಮಾರ್ ಅವರ ತಂದೆ ಹೆಸರನ್ನು ಕೂಡ ತೆಗೆದುಕೊಳ್ತಾರೆ. ಕೆಂಪೇಗೌಡರು ಟೆಂಟ್ ಸಿನಿಮಾ ಇಟ್ಕೊಂಡಿದ್ದರಂತೆ, ಅವರು ಸಿನಿಮಾ ಹಿನ್ನೆಲೆಯಿಂದಲೇ ಬಂದವರು. ಟೆಂಟ್ನಲ್ಲಿ ಕೆಟ್ಟ ಅಶ್ಲೀಲ ಸಿನಿಮಾಗಳನ್ನು ಹಾಕ್ತಾಯಿದ್ರು, ಇದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಅಂತ ಗಂಭೀರವಾದಂಥ ಆರೋಪಗಳನ್ನು ಮಾಡಿದ್ರು. ಇನ್ನು DK ಶಿವಕುಮಾರ್ ಅವರು ಇತ್ತೀಚೆಗೆ ನಟ್ಟು ಬೋಲ್ಟನ್ನು ಟೈಟ್ ಮಾಡ್ತೀನಿ ಅನ್ನೋ ಹೇಳಿಕೆಗಳನ್ನು ಕೊಟ್ಟಿದ್ದು ನಿಮಗೆಲ್ರಿಗೂ ಕೂಡ ನೆನಪಿದೆ. ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂದರೆ ಕಾಲನ್ನೇ ಕಟ್ಟಿ ಹಾಕ್ತೀನಿ ಅಂತ ಅರ್ಥ. ಅವ್ರು ಹೀಗೆ ಬೆದರಿಕೆಯನ್ನು ಹಾಕಿದಾಗ ನಮ್ಮ ಫಿಲ್ಮ್ ಚೇಂಬರ್ನವ್ರು ಏನು ಮಾಡ್ತಾಯಿದ್ರು, ಇದನ್ನೆಲ್ಲ ಪ್ರಶ್ನೆ ಮಾಡೋಕ್ಕೆ ಯಾರಿಗೂ ಧೈರ್ಯ ಇಲ್ಲ, ದಮ್ಮಿಲ್ಲ ಅನ್ನೋ ರೀತಿಯಾಗಿ ಅವರು ಮರುಪ್ರಶ್ನೆಯನ್ನು ಫಿಲ್ಮ್ ಚೇಂಬರ್ನವ್ರಿಗೆ ಹಾಕ್ತಾಯಿದ್ರು. ಅಂತಹ ವ್ಯಕ್ತಿ ಇಡೀ ಫಿಲ್ಮ್ ಚೇಂಬರ್ ಬಗ್ಗೆ ಪ್ರಶ್ನೆ ಹಾಕ್ತಾ ಇದ್ದಾರೆ, ಫಿಲ್ಮ್ ನಟರುಗಳ ಬಗ್ಗೆ ಈ ರೀತಿಯಾಗಿ ಹಗುರವಾಗಿ ಮಾತನಾಡ್ತಾ ಇದ್ದಾರೆ, ಆದರೂ ಕೂಡ ಯಾರೂ ಪ್ರಶ್ನೆ ಮಾಡಲಿಲ್ಲ. ಇದೇ ವೇಳೆ DKಶಿ ಅವರ ಭಾವಮೈದುನನ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ರು ಶ್ರೀನಿವಾಸ್ ಅವರು. ಮೆರವಣಿಗೆ ಎಂಬ ಸಿನಿಮಾ ಮಾಡಿ ಊರೆಲ್ಲ ಸಾಲ ಮಾಡಿಕೊಂಡು ಅವರು ವಾಪಸ್ ಬರಲೇ ಇಲ್ಲ. ಸಿನಿಮಾ ರಂಗದಲ್ಲಿ ಯಾರು ಎಷ್ಟು ಸೋಲನ್ನು ಉಂಡಿದ್ದಾರೆ, ಎಷ್ಟು ಸಾಲ ಮಾಡ್ಕೊಂಡಿದ್ದಾರೆ, ಕನ್ನಡ ಸಿನಿಮಾ ರಂಗದಲ್ಲಿ ಕಷ್ಟ ಅಂತ ಹೇಳಿದ್ರೆ ಯಾರೂ ಬರೋದಿಲ್ಲ ಅನ್ನೋ ರೀತಿಯಾಗಿ ಅವರು ಮಾತನಾಡ್ತಾ ಇದ್ದಿದ್ದು. ಈಗಲೂ ಸಾಲಗಾರರು ಬಂದು ನಿಮ್ಮ ಫ್ರೆಂಡ್ ಎಲ್ಲಿದ್ದಾರೆ ಎಂದು ನನ್ನನ್ನು ಕೇಳ್ತಾರೆ ಅಂತ ವ್ಯಂಗ್ಯವಾಡ್ತಾ ಇದ್ದರು. ನೋಡಿ, ವೇದಿಕೆಯನ್ನು ಬಳಸ್ಕೊಂಡ್ರು ಅವರಷ್ಟೇ. ಒಂದು ಸಿನಿಮಾ ಈ ಹಿಂದೆಯೂ ಕೂಡ ಅನೇಕ ಬಾರಿ ಜೋಗಿ ಪ್ರೇಮ್ ವಿರುದ್ಧವಾಗಿ ಅವರು ಹರಿಹಾಯ್ದಿದ್ದು, ಪ್ರೆಸ್ ಮೀಟ್ ಆಗಿದ್ದು, ಕಂಪ್ಲೇಂಟ್ ಕೊಡೋ ಹಂತಕ್ಕೆ ಹೋಗಿದ್ದು, ಇವೆಲ್ಲವೂ ಕೂಡ ಆಗಿದೆ. ಆದರೆ ಇವತ್ತು ಅವರು ಕಾಟನ್ಪೇಟೆ ಸಿನಿಮಾದ ನಿರ್ಮಾಪಕರಾಗಿರೋದ್ರಿಂದ ಆ ಥರದ ಆಕ್ರೋಶವನ್ನು ಅವರು ಹೊರ ಹಾಕ್ತಾ ಇದ್ದಿದ್ದು. ಅದಕ್ಕೆ ಅವ್ರು ಬಳಸ್ಕೊಂಡಿದ್ದ ಪದಗಳಿದೆಯಲ್ಲ, ಸುಮಗ ಅನ್ನೋ ರೀತಿಯಾಗೆಲ್ಲ ಒಂದು ದೊಡ್ಡ ವೇದಿಕೆಗಳನ್ನು ಬಳಸ್ಕೊಂಡಾಗ ಒಬ್ಬ ನಿರ್ದೇಶಕರಿಗೆ ಅದನ್ನು ಕಂಪ್ಲೇಂಟ್ ಕೊಟ್ಟು ಅದನ್ನು ಬೇರೆ ರೀತಿಯಾಗೂ ಕೂಡ ಸಾಲ್ವ್ ಮಾಡ್ಕೊಳ್ಬೋದಿತ್ತು. ಇನ್ನು ಪುನೀತ್ ರಾಜ್ಕುಮಾರ್ ಬಗ್ಗೆ ಮಾತನಾಡಿದ್ದಾಗಿರ್ಬೋದು, ಜೋಗಿ ಪ್ರೇಮ್ ಬಗ್ಗೆ ಮಾತನಾಡಿದ್ದಾಗಿರ್ಬೋದು, ಗಂಡಸಾಗಿದ್ದರೆ ಬಾ ಅನ್ನೋ ರೀತಿಯಾಗಿ, ಸತ್ಯ ಹೆಗಡೆ ಮೇಲೆ ಕಿಡಿಕಾರಿದ್ದು, ಅರ್ಜುನ್ ಅವರು ವೈಯಕ್ತಿಕವಾಗಿ ಅವ್ರು ಯಾರ ಮೇಲೆ ಕೋಪ ಇರ್ಬೋದು, ಆದರೆ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ಬೇರೆ ಹಾದಿಗಳಿದೆ. ಆದರೆ ಅವ್ರಿಗೆ ಅದು ಸಾಧ್ಯವಾಗಿಲ್ಲದೆ ಇರೋದ್ರಿಂದಲೇ ನನಗೆ ಯಾವುದಾದ್ರೂ ಒಂದು ವೇದಿಕೆ ಸಿಕ್ಕಾಗ ಎಲ್ಲದನ್ನೂ ಕೂಡ ಇಟ್ಟು ಎಳಿಬೇಕು ಅನ್ನೋ ರೀತಿಯಾಗಿ ಅವರು ಈ ವೇದಿಕೆಯನ್ನು ಸರಿಯಾಗಿ ಬಳಸ್ಕೊಂಡ್ರು ಅಂತ ಕಾಣಿಸುತ್ತೆ. ನೋಡಿ, ಆಗಿನ ಕಾಲದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥವ್ರು, ಆರ್ಥಿಕವಾಗಿ ಸದೃಢರಾಗಿದ್ದಂಥವ್ರು, ಕೋಟಿ ಹಣವನ್ನು ಇಟ್ಕೊಂಡಿದ್ದಂಥವ್ರು. ಆದರೆ ಸಿನಿಮಾ ರಂಗ ಅನ್ನೋದಿದೆಯಲ್ಲ, ಅದು ಎಲ್ರಿಗೂ ಕೂಡ ಕೈ ಬೀಸಿ ಕರೆಯೋದಿಲ್ಲ, ಎಲ್ಲರೂ ಕೂಡ ಒಪ್ಕೊಳ್ಳೋದು ಇಲ್ಲ. ಭಾಳ ಜನರು ಬೇಗ ಕೈ ಬೀಸಿ ಕರೆಯುತ್ತೆ, ಬಟ್ ಅದು ಅಲ್ಲಿ ಉಳಿಸ್ಕೊಳ್ಳಿಕ್ಕೆ ಜಾಗವನ್ನು ಕೂಡ ಮಾಡಿಕೊಡೋದಿಲ್ಲ. ಅಂಥ ಕೆಲವು ನಿರ್ಮಾಪಕರು, ನಿರ್ದೇಶಕರು ಅವ್ರ ಸಾಲಿನಲ್ಲಿ ಕೂಡ ಇವರು ನಿಲ್ತಾರೆ ಅಂತ ಅನಿಸುತ್ತೆ. ಸ್ನೇಹಿತರೆ, ಈ ವಿಷಯಕ್ಕೆ ಸಂಬಂಧಪಟ್ಟಾಗ ನಿಮ್ಮ ಅಭಿಪ್ರಾಯಗಳೇನಾದರೂ ಇದ್ದರೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.